ನಮಸ್ಕಾರ. ನಾನು ನಿಮ್ಮ ನರಸಿಂಹರಾಜ ಸಿಎನ್ KRS ಪಕ್ಷದ SC ST ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ನಿಮ್ಮನ್ನು ತಲುಪಲು ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ಏನು ಪರಿಶಿಷ್ಟ ಜಾತಿಯ 15% ಮೀಸಲಾತಿ ಇದ್ದನ್ನು 2% ಹೆಚ್ಚಳ ಮಾಡಿ 17% ಮಾಡಿದ್ರು. ಮತ್ತೆ ಪರಿಶಿಷ್ಟ ಪಂಗಡದ ಮೀಸಲಾತಿ 3% ಇದ್ದಿದ್ದನ್ನು 4% ಹೆಚ್ಚಳ ಮಾಡಿ 7% ಮಾಡಿದ್ರು. ಈ ಮೀಸಲಾತಿ ಹೆಚ್ಚಳ ಮಾಡಿರೋದನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸದಲೇ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೋಸ ಮಾಡ್ತಿದೆ. ಅದು 2022ನೇ ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ ಅದು ನವೆಂಬರ್ ತಿಂಗಳಲ್ಲಿ ಅದನ್ನು 2022ನೇ ಇಸ್ವಿಯ ನವೆಂಬರ್ ತಿಂಗಳಲ್ಲಿ ಹೆಚ್ಚಳ ಮಾಡ್ತಾರೆ. ಆ ಹೆಚ್ಚಳ ಮಾಡಿರೋದನ್ನು ಸಂಸತ್ನಲ್ಲಿ ಲೋಕಸಭೆಯಲ್ಲಿ ಅದನ್ನು ಮಂಡಿಸಿ ಅದನ್ನು ಹೆಚ್ಚಳ ಮಾಡತಕ್ಕಂಥದ್ದನ್ನು 9ನೇ ಶೆಡ್ಯೂಲ್ಗೆ ಸೇರಿಸ್ತಾರೆ. ಅವರು SC ST ಜನಾಂಗಕ್ಕೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವರ ಕೇವಲ ಚುನಾವಣಾ ಗಿಮಿಕ್ ಮಾತ್ರ ಆಗಿತ್ತು. ಯಾಕಂತಂದ್ರೆ 2022 ಕಳೆದು 2023ನೇ ಇಸ್ವಿ ಏಪ್ರಿಲ್ ಮೇನಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಗೋಸ್ಕರ SC ST ಜನಗಳ ಮತವನ್ನು ಪಡೆಯೋದಕ್ಕೋಸ್ಕರ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದಾರೆ. ಅದನ್ನು 9ನೇ ಶೆಡ್ಯೂಲ್ ಸೇರಿಸೋದಕ್ಕೋಸ್ಕರ ಈಗ ಒಳ ಮೀಸಲಾತಿ ಜಾರಿ ಮಾಡೋಕ್ಕೂ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರನೂ ಸಹ ಏನು ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂದ್ರೆ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ. ಏನು ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು, ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೇವಲ 3 ತಿಂಗಳಲ್ಲಿ 2024 ಸುಪ್ರೀಂ ಕೋರ್ಟ್ ಆದೇಶ ಬಂದ 3 ತಿಂಗಳಲ್ಲಿ ತೆಲಂಗಾಣ ಸರ್ಕಾರ ಜಾರಿ ಮಾಡಿದೆ. ಮತ್ತೆ ಆಂಧ್ರ ಪ್ರದೇಶ, ಹರಿಯಾಣ, ಪಂಜಾಬ್ ಇವೆಲ್ಲ ರಾಜ್ಯಗಳನ್ನು ಜಾರಿ ಮಾಡಿದ್ದೇವೆ. ಆದರೆ ಇಚ್ಛಾಶಕ್ತಿ ಕೊರತೆ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿನಾಕಾರಣ ಅವರು ಮುಂದಾಗ್ತಿದ್ದಾರೆ. ಬಿಟ್ರೆ ಇವರಿಗೆ ಈ ಒಳ ಮೀಸಲಾತಿ ಜಾರಿ ಮಾಡಲು ಇಚ್ಛಾಶಕ್ತಿ ಕೊರತೆ ಇದೆ. ಮತ್ತೆ JDS ಪಕ್ಷ ಇದರಲ್ಲಿ ಏನ್ ಪಾತ್ರ ವಹಿಸುತ್ತೆ ಅಂತಂದ್ರೆ, JDS ಪಕ್ಷದ ಸಂಸದರು ಸಹ ಏನು ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತದಲೇ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿರೋದನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕಂತ ಒಂದು ದಿನಕ್ಕೂ ಅವರು ಸಹ ಅಲ್ಲಿ ಸಂಸತ್ನಲ್ಲಿ ಚಕಾರ ಎತ್ತಿಲ್ಲ. ಆದ್ರಿಂದ ಈ ಏನು JDS, ಕಾಂಗ್ರೆಸ್, ಬಿಜೆಪಿ 3 ಪಕ್ಷಗಳು ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಪರಿಗಣಿಸ್ತದವೆ. ಆದ್ರಿಂದ ಇನ್ನು ಮುಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಜನಗಳು ಜಾಗೃತರಾಗಬೇಕು. ಈ 3 ಪಕ್ಷಗಳು ಸಹ ನಿಮಗೆ ಅನ್ಯಾಯ ಮಾಡ್ತಾ ಇದ್ದೇವೆ, ನಮಗೆ ಅನ್ಯಾಯ ಮಾಡ್ತಿದ್ರೆ. ಆದ್ರಿಂದ ಈ 3 ಪಕ್ಷಗಳನ್ನ ತಿರಸ್ಕಾರ ಮಾಡಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಅನ್ವಯ ಆಗ್ಬೇಕಂದ್ರೆ, ಜಾರಿ ಆಗ್ಬೇಕಂತಂದ್ರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ, ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ KRS ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೆ ಮಾತ್ರ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಇಲ್ಲಾಂತಂದ್ರೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಇವ್ರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ವಿನಾಕಾರಣ ಇವರು ಸುಮ್ಮನೆ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ. ಬಿಟ್ರೆ ನಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಿಗಬೇಕಾದ ನ್ಯಾಯಬದ್ಧ ಹಕ್ಕುಗಳು ನಮಗೆ ಸಿಗಲ್ಲ ಅಂತ ಈ ಮೂಲಕ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆದ್ರಿಂದ ಮುಂದೆ ಎಚ್ಚೆತ್ಕೊಂಡು 3 ಪಕ್ಷಗಳನ್ನ ತಿರಸ್ಕರಿಸಿ KRS ಪಕ್ಷವನ್ನ ಬೆಂಬಲಿಸಿ ಅಂತ ನಾನು ಈ ಮೂಲಕ ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ಕಾರ.